ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್, ಈ ದಿನ ನಾವು ಕಾಲು ಸೊಪ್ಪು ಮಾಡೋದು ನೋಡೋಣ. ನೋಡಿ, ಇವಾಗ ನಾನು 4 ಕಾಲು ತಗೊಂಡಿದ್ದೀನಿ, ಟಗರು ಮರಿದು. ನೋಡಿ, 4 ಕಾಲನ್ನು ಕಟ್ ಮಾಡಿ ಇಟ್ಟಿದ್ದೀವಿ. ಅದನ್ನು ಹೇಗೆ ಸೂಪ್ ಮಾಡೋದು ಅಂತ ನಾನು ತಮಗೆ ಹೇಳ್ಕೊಡ್ತೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಕುಕ್ಕರ್ಗೆ ತೊಳೆದಿಟ್ಟಿರೋ ಮಟನ್ನು ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸ್ವಲ್ಪ ಅರಿಶಿಣ ಮತ್ತು ಸಾಲ್ಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಅಲ್ಲೊಂದು 6-7 ಕಾಳು ಮೆಣಸಿದೆಯಲ್ಲ, ಅದನ್ನು ಕೂಡ ನಾನು ಕುಟ್ಕೊತಾ ಇದ್ದೀನಿ. ಕುಟ್ಕೊಂಡೋದ್ರದ ಪೌಡ್ರ್ ತೊಗೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದೇ ಪೌಷ್ಟಿಕ ಆದಂಥ ಒಂದು ಸೂಪಿದು. ಮಕ್ಕಳಿಗೆಲ್ಲ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ಶಕ್ತಿ ಚೆನ್ನಾಗಿ ಬರುತ್ತೆ. ಮತ್ತು ಇದೀಗ ನೋಡಿ, ಕಟ್ ಮಾಡಿಟ್ಟರೆ ಈರುಳ್ಳಿನೂ ಕೂಡ ನಾನು ಸೇರಿಸ್ತಾಯಿದ್ದೀನಿ. ಈಗ ನಾವು ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟಕ್ಕೆ ಒಂದು 2-3 ಲೋಟ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಈಗ ನೋಡಿ ಬೆಂದಿದೆ. ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಎಲ್ರಿಗೂ ಬಾಣಂತಿರಿಗೆಲ್ಲ ಕೊಡ್ತಾರೆ. ಹಾಗಾಗಿ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ. ತುಂಬ ಈಸಿ. ಹೊರಗಡೆ ಎಲ್ಲ ನಾವು ಕುಡಿಯೋ ಬದಲು ಮನೇಲೇ ಮಾಡಿಕೊಂಡು ಪೌಷ್ಟಿಕವಾಗಿ ಕುಡಿಬೋದು. ಪ್ರೋಟೀನು ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್, ಸೂಪರಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.